ಡಿಕೆಶಿ ಆಪ್ತರ ಮೇಲೆ ದಾಳಿ ನಡೆದಿರೋದು ಯಾಕೆ? ಡಿಕೆಶಿ ಜೊತೆ ಅವರ ವ್ಯವಹಾರಗಳು ಏನು? ಯಾವ್ಯಾವ ಆಪ್ತರ ಮೇಲೆ ದಾಳಿ ನಡೆದಿದೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ ಡಿ ಕಂಪನಿ. ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸದಲ್ಲಿ ಐಟಿ ಇಲಾಖೆ ಇದೆ. ಈ ಸಂದರ್ಭದಲ್ಲಿ ಬಹಳ ಮಂದಿ ಮೇಲೆ ರೈಡ್ ಆಗಿದೆ, ಒಂದಷ್ಟು ಸಂಸ್ಥೆಗಳು ಕಂಪನಿಗಳ ಮೇಲೂ ಕೂಡ ರೈಡ್ ಆಗಿದೆ. ಅದಕ್ಕಿಂತ ಮುನ್ನ ಈ ಹೊತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಸದಾಶಿವನಗರ ಮನೆಯಲ್ಲಿ ಚುರುಕುಗೊಂಡಿದೆ ಚಟುವಟಿಕೆ. ಹಾಗೆ ಡಿಕೆಶಿ ಅವರ ಮನೆಯಲ್ಲಿ ದಾಖಲೆಗಳ ರಾಶಿನೇ ಕಂಡು ಬರ್ತಾ ಇದೆ. ಮನೆ ಕಾಂಪೌಂಡ್ ಒಳಗೆ 2 ಇನೋವಾ ಕಾರ್ಗಳನ್ನ ಈಗ ನಿಲ್ಲಿಸಿಕೊಳ್ಳಲಾಗಿದೆ. ದಾಖಲೆಗಳನ್ನ ಆ ಕಾರುಗಳಿಗೆ ಸದ್ಯ ಅಧಿಕಾರಿಗಳು ತುಂಬಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಹಾಗೆ 30 ನಿಮಿಷದಿಂದ ಚುರುಕಾಗಿ ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ. ಇಷ್ಟೋ ತನಕನೂ ಕೂಡ ಬಹಳಷ್ಟು ಒಳಗಡೆನೆ ಚಟುವಟಿಕೆಗಳು ನಡೀತಾ ಇತ್ತು. ಆದ್ರೆ ಈಗ ಹೊರಗಡೆ ಬಹಳಷ್ಟು ಹೊತ್ತು ಚಟುವಟಿಕೆಗಳು ನಡೀತಾ ಇದೆ. ಇನ್ನು ನಿನ್ನೆ ತಂದಿದ್ದಂತ ಪ್ರಿಂಟರ್ ಅನ್ನ ಈಗ ವಾಪಸ್ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ತಿಳಿದು ಬಂದಿದೆ. ಕ್ಷಣಕ್ಕೂ ಇಲ್ಲೂ ಅಧಿಕಾರಿಗಳು ಚುರುಕುಗೊಳ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹೇಳಿ ಇನೋವಾ ಕಾರ್ಗಳನ್ನ ನಿಲ್ಲಿಸಿಕೊಳ್ಳಲಾಗಿದೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಐಟಿ ತನಿಖೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ 2 ಇನೋವಾ ಕಾರ್ಗಳನ್ನ ನಿಲ್ಲಿಸಿಕೊಂಡು ಅದಕ್ಕೆ ಬಹುಶಃ ದಾಖಲೆಗಳನ್ನೆಲ್ಲ ಇಟ್ಕೊಂಡು ದಾಖಲೆ ಪತ್ರಗಳನ್ನ ಇಟ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಇದೀಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ನಾವು ನೋಡ್ತಾ ಇದ್ವಿ, ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ದೆಹಲಿಯ ನಿವಾಸದಲ್ಲಿ 2 ಇನೋವಾ ಕಾರ್ನಲ್ಲಿ ಬಹಳಷ್ಟು ದಾಖಲೆಗಳನ್ನ ತುಂಬಿಕೊಂಡು ಹೋದ್ರು. ರಾಶಿ ದಾಖಲೆ ಪತ್ರಗಳು. ಈಗ ಅದೇ ರೀತಿಯಾದಂತಹ ಬೆಳವಣಿಗೆ, ಅದೇ ರೀತಿಯಾದಂತಹ ಚಟುವಟಿಕೆ ಸದಾಶಿವನಗರದಲ್ಲಿರುವಂತಹ ಮನೆ ಅಥವಾ ಕಚೇರಿ ಬಳಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ. ಆನಂದ್, ಈಗ ಇದು ಕಚೇರಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತೆಗೆದುಕೊಂಡು ಹೋಗೋದಕ್ಕ ಅಥವಾ ಮನೆಯಲ್ಲೂ ಆಲ್ಮೋಸ್ಟ್ ಈಗ ಮುಕ್ತಾಯ ಆಗಿದೆಯಾ ಐಟಿ ಪರಿಶೀಲನೆ? ಆನಂದ್, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಮಲ್ತೇಶ್, ಸತತ 34 ಗಂಟೆಗಳಿಗೂ ಅಧಿಕ ಕಾಲ ನಡೀತಾ ಇರುವಂತಹ ಐಟಿ ರೇಡ್ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆಯಾ ಅನ್ನುವಂತಹ ಒಂದು ಹಂತದ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕಾಂಪೌಂಡ್ ನ ಒಳಭಾಗದಲ್ಲಿ ಸುಮಾರು 2 ಇನೋವಾ ಕಾರ್ಗಳನ್ನು ನಿಲ್ಲಿಸಲಾಗಿದೆ. ಅಂದ್ರೆ ಇಷ್ಟೊತ್ತು ಕೇವಲ ಒಂದೇ ಭಾಗದಲ್ಲಿ ಕುಳಿತಿದ್ದಂತ ಅಧಿಕಾರಿಗಳು ಹೊರಗಡೆ ಮತ್ತೆ ಒಳಗಡೆ 2 ಭಾಗ ಕೂಡ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಷ್ಟೊತ್ತು ಕಚೇರಿ ಅಂದ್ರೆ ಏನು ನಿವಾಸ ಇದೆ, ಕೆಂಕೇರಿ ಇದೆ, ಅದರ ಪಕ್ಕದಲ್ಲೇ ಡಿ ಶಿವಕುಮಾರ್ ಅವರ ಒಂದು ಕಚೇರಿ ಇದೆ. ಆ ಕಚೇರಿಯ ಒಳಭಾಗದಲ್ಲಿ ನಡೀತಾ ಇದ್ದಂತ ದಾಖಲೆ ಪರಿಶೀಲನೆ ಬಹುತೇಕ ಮುಕ್ತಾಯಗೊಂಡಿದೆ. ಅಲ್ಲಿದ್ದಂತ ಕೆಲ ಐಟಿ ಅಧಿಕಾರಿಗಳು ಇದೀಗ ಈ ಮನೆಯ ಒಳಭಾಗಕ್ಕೆ ಒಂದು ಪ್ರವೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ದಾಖಲಾತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಅಧಿಕಾರಿಗಳ ಚುರುಕಿನ ಓಡಾಟ, ಹೊರಗಡೆ ನಡೀತಾ ಇರುವಂತಹ ಚಟುವಟಿಕೆಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದಾಖಲೆಗಳ ಪರಿಶೀಲನೆ ಮುಕ್ತಾಯಗೊಂಡಿದೆಯಾ ಅಥವಾ ಮುಕ್ತಾಯಗೊಂಡಿರುವಂತಹ ಎಲ್ಲಾ ಸಂಗ್ರಹಿಸಿರುವಂತಹ ದಾಖಲೆಗಳನ್ನ ಆ ಕಾರ್ನಲ್ಲಿ ತುಂಬುವಂತ ಕೆಲಸ ನಡೆಯುತ್ತಾ ಅನ್ನುವಂತ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ನಿನ್ನೆ ಕೊಂಡೊಯ್ದಿದ್ದಂತ ಒಂದು ಪ್ರಿಂಟರ್ ಏನಿತ್ತು ಅದನ್ನ ವಾಪಸ್ ಮತ್ತೆ ತೆಗೆದುಕೊಂಡು ಹೋಗಲಾಗಿದೆ. ಅಂದ್ರೆ ನಿನ್ನೆ ಕಾಂಕ್ರೀಟ್ ಜೊತೆಗೆ ಒಂದು ಪ್ರಿಂಟರ್ ನ ಒಳಗಡೆ ತೆಗೆದುಕೊಂಡು ಹೋಗಲಾಗಿತ್ತು. ಆ ಪ್ರಿಂಟರ್ ಅನ್ನ ಸದ್ಯ ಹೊರಭಾಗದಲ್ಲಿ ತೆಗೆದುಕೊಂಡು ಹೋಗಲಾಗಿದೆ. ಜೊತೆಗೆ ಮಧ್ಯಾಹ್ನದಷ್ಟೊತ್ತಿಗೆ ಬಹುತೇಕ 3-4 ಬಾಕ್ಸ್ ಗಳ ಮಟ್ಟಿಗಿನ ಒಂದು A4 ಸೈಜ್ ಸೀಟ್ಗಳನ್ನು ಕೂಡ ಹೊರಗಡೆ ತೆಗೆದುಕೊಂಡು ಹೋಗಲಾಗಿತ್ತು. ಎಲ್ಲ ಒಂದು ಕಡೆ ದಾಖಲಾತಿ ಪರಿಶೀಲನೆ ಮತ್ತೆ ಅವುಗಳನ್ನ ನಮೂದು ಕಾರ್ಯ ಮುಗಿದಿದೆಯಾ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಳೆದ ಸಾಕಷ್ಟು ಗಂಟೆಗಳಿಂದಲೂ ಸ್ತಬ್ಧವಾಗಿದ್ದಂತಹ ಮನೆಯಲ್ಲಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಜೊತೆಗೆ ಅಧಿಕಾರಿಗಳ ಓಡಾಟ ಹೆಚ್ಚಾಗ್ತಾ ಇದೆ. ಮಾಲ್ತೇಶ್, ಧನ್ಯವಾದ ಆನಂದ್. ನಾವು ಮಾತನಾಡ್ತಾ ಇದ್ವಿ ಡಿ ಕಂಪನಿ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ. ಈಗ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಒಟ್ಟು 6 ಮಂದಿ ಡಿಕೆಶಿ ಅವರ ಅತ್ಯಾಪ್ತರು ಜೊತೆಗೆ 2 ಕಂಪನಿಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಹಾಗಾದ್ರೆ ಡಿಕೆಶಿ ಅವರ ವ್ಯವಹಾರದ ಬೇರುಗಳು ಎಲ್ಲೆಲ್ಲಿ ಹೋಗಿದೆ ಅನ್ನುವಂಥದ್ದನ್ನ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ನಮಗೆ ಅವರ ಅತ್ಯಾಪ್ತರು ಸಿಗ್ತಾರೆ. ಆ ಮಂದಿಯ ಮೇಲೆನೆ ಈಗ ದಾಳಿಯಾಗಿರೋದು. ಹಾಗಾದ್ರೆ ಆ ದಾಳಿಯಾದ ಮಂದಿಯ ಹಿನ್ನೆಲೆ ಏನು? ಅವರಿಗೂ ಹಾಗೆ ಡಿಕೆ ಶಿವಕುಮಾರ್ ಅವರಿಗೂ ವ್ಯವಹಾರಿಕವಾಗಿ ಏನ್ ಸಂಬಂಧ? ಆ ವಿಚಾರವಾಗಿ ನಾವು ಡಿ ಕಂಪನಿ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋದನ್ನ. ಮೊದಲಿಗೆ MLC ಆಗಿರುವಂತಹ ಎಸ್ ರವಿ ಅವರ ವಿಚಾರವನ್ನು ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ಯಾರು ಗೊತ್ತಾ ಈ ಎಸ್ ರವಿ ಅನ್ನುವಂತ ಪ್ರಶ್ನೆ ಇಟ್ಟಂತ ಸಂದರ್ಭದಲ್ಲಿ ಇದಕ್ಕೆ ಉತ್ತರ TV9 ಬಳಿ ಇದೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಕೂಡ MLC ರವಿ. ಇವರ ಮೇಲೂ ಕೂಡ ಐಟಿ ದಾಳಿಯಾಗಿದೆ. ಕಾಂಗ್ರೆಸ್ನ MLC ಆಗಿದ್ದಾರೆ ರವಿ. ಮೂಲತಃ ಇವರು ರಿಯಲ್ ಎಸ್ಟೇಟ್ ಉದ್ಯಮಿ. ಡಿಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಹತ್ತಿರದ ಸಂಬಂಧಿ ಕೂಡ ಎಸ್ ರವಿ. ಸಚಿವ ಡಿಕೆ ಶಿವಕುಮಾರ್ ಅವರ ಮಾವನ ಮಗ MLC ಎಸ್ ರವಿ ಅವರು. ಇತ್ತೀಚೆಗೆ ತಾನೇ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದಂತವರು. ಬೋದಿಗೆರೆಯಲ್ಲಿ ಬಂಗಲೆಯಂತಹ ಒಂದು ತೋಟದ ಮನೆಯನ್ನ ಹೊಂದಿದ್ದಾರೆ ಎಸ್ ರವಿ ಅವರು. ಕನಕಪುರದ ಬೂದಿಗೆರೆ ಬಳಿ ಬಂಗಲೆಯಂತಹ ಒಂದು ದೊಡ್ಡ ತೋಟದ ಮನೆ ಇದೆ. ಕನಕಪುರದ
ಬೂದಿಗೆರೆಯಲ್ಲಿ ಭರ್ಜರಿಯಾದಂತಹ ಬಂಗಲೆಯನ್ನ ಹೊಂದಿದ್ದಾರೆ. ನಾವು ನಿನ್ನೆ ರೇಡ್ ಆದಂತಹ ಸಂದರ್ಭದಲ್ಲಿ ಅಲ್ಲೇ ರೇಡ್ ಆಗಿದ್ದಂಥದನ್ನ ನೋಡಿದ್ವಿ. ಎಸ್ ರವಿ ಅವರ ನಿವಾಸದ ಮೇಲೆ ಅವ್ರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಡೆ ಏನಾದ್ರೂ ಮನೆಗಳಿದ್ದು ಅಲ್ಲೂ ಕೂಡ ಬಹುಶಃ ರೇಡ್ ಆಗಿರುವಂತಹ ಸಾಧ್ಯತೆಗಳು ಇದೆಯೋ ಏನೋ. ಅದು ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಕನಕಪುರದ ಬೂದಿಗೆರೆಯಲ್ಲಿರುವಂತಹ ಒಂದು ಬಂಗಲೆಯಂತಹ ನಿವಾಸದಲ್ಲೇ ಐಟಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಹಾಗೆ ಒಂದಷ್ಟು ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಡಿಕೆಶಿ ಅವರಿಗೂ ಎಸ್ ರವಿ ಅವರಿಗೂ ಏನ್ ಸಂಬಂಧ ಅಂತ ನೋಡ್ತಾ ಹೋಗೋದಾದ್ರೆ, ಅಂದ್ರೆ ವ್ಯಾವಹಾರಿಕವಾಗಿ ಜೊತೆಗೆ ಒಡನಾಟ ಎಲ್ಲ ಹೇಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ, ಕನಕಪುರದಲ್ಲಿ ಡಿಕೆಶಿ ಅವರೊಂದಿಗೆನೇ ಬೆಳೆದಿದ್ದು ಎಸ್ ರವಿ ಅವರು. ವಯಸ್ಸಲ್ಲಿ ಡಿಕೆಶಿ ಅವರಿಗಿಂತ ಚಿಕ್ಕವರು. ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಓಡಾಡ್ಕೊಂಡಿದ್ದಂತಹ ವ್ಯಕ್ತಿ. ಕಾಂಗ್ರೆಸ್ನಲ್ಲಿ ಓರ್ವ ಸಾಮಾನ್ಯ ಕಾರ್ಯಕರ್ತರಾಗಿದ್ರು ರವಿ, ತೀರಾ ಇತ್ತೀಚಿನ ತನಕ ಕೂಡ. ಸೊ ಇಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಹಂತವಾಗಿ ಮೆಟ್ಟಿಲುಗಳನ್ನ ಹತ್ತುತ್ತಾ ಹೋದ್ರು ಕೂಡ ಎಸ್ ರವಿ ಅವರು ಆ ಮಟ್ಟದ ಸ್ಪೀಡ್ ನಲ್ಲೇನು ರಾಜಕೀಯವಾಗಿ ಏನು ಮುಂದೆ ಹೋಗ್ಲಿಲ್ಲ. ಸೊ ಅವರು ರಿಯಲ್ ಎಸ್ಟೇಟ್ ಉದ್ಯಮ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಒಂದಷ್ಟು ವ್ಯವಹಾರಗಳನ್ನ ಅವರು ನೋಡ್ಕೊಂಡಿದ್ರು. ಅದರಲ್ಲೂ ಕೂಡ ಎಸ್ ರವಿ ಅವರ ಕೈಗುಣ ಜೊತೆಗೆ ಚಾಣಾಕ್ಷತೆ ತುಂಬಾನೇ ಚೆನ್ನಾಗಿತ್ತು, ಅದು ಕೂಡ ಬಿಸ್ನೆಸ್ ಅಲ್ಲಿ. ಇದು ಅವರ ಆಪ್ತ ವಲಯದಲ್ಲಿ ಕೇಳಿಬರುವಂತ ಮಾತು. ಎಸ್ ರವಿ ಅವರು ಕೈ ಇಟ್ಟಿದ್ದೆಲ್ಲ ಚಿನ್ನ ಅನ್ನುವಂತ ರೀತಿಯಲ್ಲಿ ಮಾತುಗಳು ಕೇಳಿಬರುತ್ತೆ. ಬಿಸ್ನೆಸ್ ನಲ್ಲಿ ಬಹಳ ಚಾಕಚಕ್ಯತೆಯನ್ನ ಚಾಣಾಕ್ಷತೆಯನ್ನ ಹೊಂದಿರುವಂತಹ ವ್ಯಕ್ತಿ ಎಸ್ ರವಿ ಅವರು. ಹಾಗೆ ಅವರಿಗೆ ಇದ್ದಂತ ಚಾಣಾಕ್ಷತೆ ಜೊತೆಗೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದ್ದಂತ ಒಂದಷ್ಟು ಬೆಳವಣಿಗೆಗಳು. ಸೊ ಅದೇ ಕಾರಣಕ್ಕಾಗಿ ಎಸ್ ರವಿ ಅವರನ್ನ ತನ್ನೊಂದಿಗೆ ಇಟ್ಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ಅದರಲ್ಲೂ ಕೂಡ ವ್ಯವಹಾರದ ವಿಚಾರವಾಗಿ ಬಹಳ ಇಬ್ಬರ ನಡುವೆನೂ ಕೂಡ ಸಂಬಂಧ ಇತ್ತು. ನೋಡ್ತಾ ಇದ್ದಂತೆ ತೀರಾ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಎಸ್ ರವಿ ಅವರು. ಈಗಲೂ ಕೂಡ ಎಸ್ ರವಿ ಅವರ ಆಪ್ತ ವಲಯದಲ್ಲಿ ಕೇಳ್ಬರೋದಂತಂದ್ರೆ ನಮ್ಮ ಕಣ್ಮುಂದೆನೆ ಬಹಳ ಎತ್ತರಕ್ಕೆ ಬೆಳೆದ್ಬಿಟ್ರು ಎಸ್ ರವಿ ಅವರು ಅನ್ನುವಂತ ರೀತಿಯಲ್ಲಿ ಮಾತುಗಳು ಕೇಳ್ಬರುತ್ತೆ. ಕಾರಣ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಜೊತೆಗೆ ಬಹಳ ಅತ್ಯಾಪ್ತರು. ಹಾಗೆ ಅವರೊಂದಿಗೆ ಒಡನಾಟ ಹೊಂದಿದ್ದಂತಹ ಕಾರಣದಿಂದಾಗಿಯೂ ಕೂಡ ವ್ಯಾವಹಾರಿಕವಾಗಿಯೂ ಕೂಡ ಉತ್ತಮವಾದಂತಹ ಸಂಬಂಧ ಹೊಂದಿದ್ದಂತಹ ಕಾರಣದಿಂದಾಗಿ ನೋಡ್ತಾ ಇದ್ದಂತೆ ಬೆಳೀತಾ ಹೋದ್ರು. ಹಾಗೆ ರವಿ ಹೇಳಿದ್ರೆ ಡಿಕೆ ಶಿವಕುಮಾರ್ ಹೇಳಿದಂತೆ ಅನ್ನುವಂತ ರೇಂಜ್ಗೆ ಎಸ್ ರವಿ ಅವರು ಬೆಳೆದಿದ್ದಾರೆ. ಅದ್ ಯಾಕೆ ಅನ್ನುವಂಥದ್ದು ನಿಮ್ಗೆ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಆ ಭಾಗದಲ್ಲಿ ಕನಕಪುರದ ಸುತ್ತಮುತ್ತಲ ಭಾಗದಲ್ಲಿ ಎಸ್ ರವಿ ಅವರು ಹೇಳೋದು ಒಂದೇ, ಡಿಕೆ ಶಿವಕುಮಾರ್ ಅವರು ಹೇಳೋದು ಒಂದೇ, ಎರಡು ಒಂದೇ ಅನ್ನುವಂತಹ ರೀತಿ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಎಷ್ಟು ಬೆಲೆ ಇದೆಯೋ ಎಸ್ ರವಿ ಅವರ ಮಾತಿಗೂ ಅಷ್ಟೇ ಬೆಲೆ ಇದೆ ಅನ್ನುವಂತ ರೀತಿಯಲ್ಲಿ ಆ ಭಾಗದಲ್ಲಿ ಕನಕಪುರ ಸುತ್ತಮುತ್ತಲ ಭಾಗದಲ್ಲಿ ಎಸ್ ರವಿ ಅವರನ್ನ ಜನ ನೋಡಿದ್ರೆ ಈ ರೀತಿಯಾಗಿ ಮಾತನಾಡ್ಕೊಳ್ತಾರೆ. ಹಾಗೆ ಮತ್ತೊಂದು ವಿಚಾರ ಎಸ್ ರವಿ ಅವರ ವಿಚಾರವಾಗಿ ಕೇಳಿಬರುವಂತಹ ಆರೋಪ ಆ ಸುತ್ತಮುತ್ತಲ ಭಾಗದಲ್ಲಿ ಅಂತ ಅಂದ್ರೆ, ಕನಕಪುರದಲ್ಲಿ ಯಾರೇ ಬಿಸಿನೆಸ್ ಮಾಡಿದ್ರು ರವಿ ಅವರಿಗೆ ಶೇರ್ ಕೊಡ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ನಡೆಯುತ್ತಂತೆ. ಸೊ ಎಸ್ ರವಿ ಅವರು ಅಷ್ಟರ ಮಟ್ಟಿಗೆ ಅಲ್ಲಿ ಕನಕಪುರದಲ್ಲಿ ಪ್ರಭುತ್ವವನ್ನ ಸಾಧಿಸಿ ಒಂದು ಹಂತದಲ್ಲಿ ಒಂದಷ್ಟು ದೌರ್ಜನ್ಯ ಕೂಡ ಎಸಗ್ತಾರೆ ಅನ್ನುವಂತ ರೀತಿಯಲ್ಲಿ ಮಾತುಗಳು ಕೇಳಿಬರುತ್ತೆ. ಅದು ಯಾಕೆ ಕಾರಣ ಅಂತಂದ್ರೆ ಪ್ರಮುಖವಾಗಿ ಕನಕಪುರದಲ್ಲಿ ಯಾರೇ ಬಿಸಿನೆಸ್ ಮಾಡಿದ್ರು ಅವ್ರಿಗೆ ಶೇರ್ ಕೊಡ್ಲೇಬೇಕು ಅನ್ನುವಂಥದ್ದು ಹೇಳಿ ಕೇಳಿ ಕನಕಪುರದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಟೌನ್ಗಳೇ ಆಗ್ಬಿಟ್ಟಿದೆ. ಅಲ್ಲೆಲ್ಲ ಬಹಳಷ್ಟು ಇಂಡಸ್ಟ್ರಿಗಳು ಬಂದು ತಮ್ಮ ವ್ಯವಹಾರವನ್ನ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ರವಿ ಅವರ ಮಾತು ನಡೆಯುತ್ತೆ. ರವಿ ಅವರ ಮಾತು ಅಲ್ಲಿ ಕೇಳಲಿಲ್ಲ ಅಂತಂದ್ರೆ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ರವಿಗೆ ಅಕಸ್ಮಾತ್ ಶೇರ್ ಕೊಡ್ಲಿಲ್ಲ ಅಂದ್ರೆ ಖೇಲ್ ಖತಮ್ ದುಖಾನ್ ಬಂದ್ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾರೆ ಅವರು ಜೊತೆಗೆ ಅವರ ಕಡೆಯವರು ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಆರೋಪ ಇದೆ. ಅದರಲ್ಲೂ ಕೂಡ ಮೊದಲು ಹೇಳಿದಾಗೆ ರವಿ ಅವರ ಪರ್ಮಿಷನ್ ಇಲ್ಲದೆ ಯಾವುದೇ ಇಂಡಸ್ಟ್ರಿ ಕೂಡ ಕಾಲಿಡೋದಕ್ಕೆ ಸಾಧ್ಯ ಇಲ್ಲ ಕನಕಪುರದ ಸುತ್ತಮುತ್ತದ ಊರಲ್ಲಿ ಅನ್ನುವಂತ ಒಂದು ಆರೋಪ ಇದೆ. ಮತ್ತೊಂದು ವಿಚಾರ ಅಂತಂದ್ರೆ ಹೇಳಿ ಕೇಳಿ ನಾವು ಮೊದಲು ಈಗ ತಾನೇ ಹೇಳ್ತಾ ಇದ್ವಿ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಎಸ್ ರವಿ ಅನ್ನುವಂಥದ್ದು. ಸೊ ವಿವಾದಿತ ಭೂಮಿಯ ಡೀಲ್ ಕುದುರಿಸೋದ್ರಲ್ಲಿ ರವಿ ಅವರು ನಿಸ್ಸೀಮರು ಅನ್ನುವಂಥದ್ದು. ಅಂದ್ರೆ ಲಿಟಿಗೇಷನ್ ಪ್ರಾಪರ್ಟಿ ಏನಿರುತ್ತೆ ಆ ಲಿಟಿಗೇಷನ್ ಪ್ರಾಪರ್ಟಿಯನ್ನ ಡೀಲ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ರೀತಿ ರವಿ ಅವರು ನಿಸ್ಸೀಮರು ಅನ್ನುವಂತ ರೀತಿಯಾದಂತಹ ಮಾತುಗಳು ಕೂಡ ಅವರ ಆಪ್ತ ವಲಯದಲ್ಲಿ ಕೇಳಿಬರುತ್ತೆ. ಹಾಗೆ ಡಿಕೆಶಿ ಅವರ ಸೂಚನೆ ಮೇರೆಗೆನೆ ಸಾಕಷ್ಟು ಡೀಲಿಂಗ್ ಅನ್ನ ನಡೆಸಿರುವಂತಹ ಬಗ್ಗೆನೂ ಕೂಡ ಮಾಹಿತಿ ಇದೆ. ಮುಂದಿನ ಹಂತದಲ್ಲಿ ಅದು ನಿಮಗೆ ತಿಳಿತಾ ಹೋಗುತ್ತೆ ಕೂಡ. ಅದರಲ್ಲೂ ಕೂಡ ಡಿಕೆ ಸಹೋದರರು ಅಂದ್ರೆ ಡಿಕೆ ಶಿವಕುಮಾರ್ ಆಗಿರ್ಬೋದು ಜೊತೆಗೆ ಡಿಕೆ ಸುರೇಶ್ ಅವರಾಗಿರ್ಬೋದು ಯಾವತ್ತೂ ಕೂಡ ಕನಕಪುರದಲ್ಲಿ ಇರೋದಿಲ್ಲ. ಬಹಳ ವಿರಳ ಅವರು ಕನಕಪುರಕ್ಕೆ ಎಲ್ಲ ಭೇಟಿ ಕೊಟ್ಟು ಅಲ್ಲೇ ಇರೋದು ಅಥವಾ ಅಲ್ಲಿಗೆ ಸಂಬಂಧಪಟ್ಟಂತ ವ್ಯವಹಾರಗಳೆಲ್ಲ ನೋಡ್ಕೊಳ್ಳೋದು. ಆದ್ರೆ ಡಿಕೆ ಸಹೋದರರದ್ದು ಹೊರಗಡೆ ವ್ಯವಹಾರ ಕನಕಪುರದಲ್ಲಿ ರವಿ ಅವರ ಪಟ್ಟದ ನಾಯಕ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಸೊ ಅವರ ಸಾಮ್ರಾಜ್ಯಕ್ಕೆ ಕೂರ್ಸ್ ಹೋಗಿರುವಂತವ್ರು ನಾವಿಲ್ಲದೆ ಇರುವಂತ ಸಂದರ್ಭದಲ್ಲಿ ನೀನೇ ಇದನ್ನು ನೋಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಕೂರ್ಸ್ ಹೋಗಿದ್ದಾರೆ ಪಟ್ಟದ ನಾಯಕ ಅನ್ನುವಂತ ರೀತಿಯಲ್ಲಿ ರವಿ ಅವರ ಬಗ್ಗೆ ಜನರ ವಲಯದಲ್ಲಿ ಜನಸಾಮಾನ್ಯರ ವಲಯದಲ್ಲಿ ಮಾತುಗಳು ಕೇಳಿ ಬರುತ್ತೆ. ಹಾಗೆ ಇನ್ನು ರಾಜಕೀಯಕ್ಕೆ ಹೇಗೆ ಎಂಟ್ರಿ ಕೊಟ್ಟರು, ಮೊದಲು ಕಾರ್ಯಕರ್ತನಾಗಿದ್ದು ಸಾಮಾನ್ಯ ಕಾರ್ಯಕರ್ತ
ಈಗ ಅಂದ್ರೆ ತೀರಾ ಇತ್ತೀಚೆಗೆ 2015ರಲ್ಲಿ ಬೆಂಗಳೂರು ಗ್ರಾಮಾಂತರ ಸ್ಥಳೀಯ ಸಂಸ್ಥೆಗಳ MLC ಸ್ಥಾನಕ್ಕೆ ರವಿ ಅವರು ಆಯ್ಕೆ ಆಗ್ತಾರೆ. ಈ ಮುಖಾಂತರವಾಗಿ ಎಸ್ ರವಿ ಅವರು MLC ರವಿ ಆಗ್ತಾರೆ. ಹಾಗೆ ಇಲ್ಲಿ ಮುಚ್ಚಿಟ್ಟಿರುವ ವಿಚಾರ ಏನಲ್ಲ, ಎಸ್ ರವಿ ಅವರನ್ನ ಇಲ್ಲಿ ಶಿಫಾರಸು ಮಾಡಿದ್ದು ಸಚಿವ DK ಶಿವಕುಮಾರ್ ಅವರು. ಹಾಗೆ ಎಸ್ ರವಿ ವಿರುದ್ಧ ಹಣಬಲದಿಂದ ಅವರು ಅನಾಯಾಸವಾಗಿ ಗೆದ್ದು ಬೀಗಿದ್ರು ಅನ್ನುವಂತ ಆರೋಪ ಕೂಡ ಇದೆ. ಹೇಳಿ ಕೇಳಿ DK ಶಿವಕುಮಾರ್ ಅವರ ಅತ್ಯಾಪ್ತ ಸಂಬಂಧಿ ಕೂಡ, ಹಾಗೆ ಹಣ ಕೂಡ ಬೇಕಾದಷ್ಟಿದೆ, ಹೀಗಾಗಿ ಅವರೇ ಗೆಲ್ಸ್ಬಿಟ್ರು ಅಂತ ಹೇಳಿ. ಹಾಗೆ ರವಿ ಜೊತೆಗೆ DKಶಿ ಆಪ್ತ ವಲಯದಲ್ಲಿ ಡಿಸ್ಪ್ಯೂಟ್ ಮ್ಯಾನೇಜರ್ ಅಂತಾನೆ ಫೇಮಸ್ ರವಿ ಅವರು. DKಶಿ ಅವರ ಆಪ್ತ ವಲಯದಲ್ಲಿ ಡಿಸ್ಪ್ಯೂಟ್ ಮ್ಯಾನೇಜರ್ ಅಂದ್ರೆ ಈಗ ಏನೇ ಗಲಾಟೆಗಳಾದ್ರೆ ಅದೆಲ್ಲ ಮ್ಯಾನೇಜ್ ಮಾಡುವಂತವ್ರು, ಸರಿಪಡಿಸುವಂತವ್ರು ಇವರೇ ಅನ್ನುವಂತ ರೀತಿಲಿ. ಹಾಗೆ ಗುಜರಾತ್ ಶಾಸಕರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಈಗೇನೀಗ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಇದ್ದಾರೆ, ಆಗ ಸುರೇಶ್ ಅವರ ಜೊತೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ರು ಇದೇ ಎಸ್ ರವಿ ಅವರು. ಹೇಳಿ ಕೇಳಿ ಇವಾಗ DK ಶಿವಕುಮಾರ್ ಅವರು ಸಿಂಗಾಪುರದಲ್ಲಿ ಇರ್ತಾರೆ, ಇಲ್ಲಿ ಸಂಸದ ಸುರೇಶ್ ಅವರು DK ಸುರೇಶ್ ಅವರು ಎಲ್ಲವನ್ನು ನೋಡ್ಕೊಳ್ತಿರ್ತಾರೆ. ಆಗ DK ಸುರೇಶ್ ಅವರ ಜೊತೆಯಲ್ಲೇ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಇದ್ದದ್ದು ಎಸ್ ರವಿ ಅವರು. ಸೊ ರವಿ ಅವರ ಮನೆಯಿಂದ ಸಾಕಷ್ಟು ದಾಖಲೆ, ಜಮೀನು ಪತ್ರಗಳನ್ನ ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರವಿ ಅವರು ಕನಕಪುರದಲ್ಲಿ DK ಸಾಮ್ರಾಜ್ಯದ ದಂಡನಾಯಕ ಅಂತಾನೆ ಫೇಮಸ್ ಆಗಿರುವಂತವ್ರು. ಇವರ ಹೆಸರಲ್ಲಿ ಬಹಳ ಬೇನಾಮಿ ಆಸ್ತಿ ಗೀಸ್ತಿ ಎಲ್ಲ ಮಾಡಿರುವಂತ ಸಾಧ್ಯತೆಗಳಿದೆ ಅನ್ನುವಂತ ಶಂಕೆ ಮೇರೆಗೆ ಅವ್ರ ಮನೆ ಮೇಲೂ ರೈಡ್ ಆಯ್ತು. ಅದರಲ್ಲೂ ಕೂಡ DKಶಿ ಅವರು ಮತ್ತು ಅವರ ಕುಟುಂಬಸ್ಥರು ಫೇಮಸ್ ಅಂದ್ರೇನೆ ಗ್ರಾನೈಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಗ್ರಾನೈಟ್ ಕಲ್ಲುಕ್ವಾರಿಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನು ಕೂಡ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳೋದು ಇವರೇ ಅಂತಾನೂ ಕೂಡ ಮಾತಿದೆ. ಹಾಗೆ ಫಾರೆಸ್ಟ್ ಅಫೆನ್ಸ್ ಆಕ್ಟ್ ನಲ್ಲಿ ರವಿ ಅವರ ವಿರುದ್ಧ 2 ಪ್ರಮುಖ ಪ್ರಕರಣಗಳು ವಿಚಾರಣೆ ಹಂತದಲ್ಲಿದೆ. ಅವರು ಒಂದಷ್ಟು ಉಲ್ಲಂಘನೆ ಮಾಡಿದ್ದಾರೆ ನಿಯಮಗಳನ್ನ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಅಫೆನ್ಸ್ ಆಕ್ಟ್ ನಲ್ಲಿ. ಹಾಗೆ ತಮ್ಮ ವಿರುದ್ಧದ ದಾಖಲಾದಂತಹ ಪ್ರಕರಣಗಳ ಬಗ್ಗೆ ಹೈಕೋರ್ಟ್ ನಲ್ಲಿ ಹಿಂದೆ ಎಸ್ ರವಿ ಅವರು ತಡೆಯಾಜ್ಞೆಯನ್ನ ಕೋರಿದ್ರು. ಆದ್ರೆ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಈ ಮುಖಾಂತರವಾಗಿ ಎಲ್ಲೋ ಒಂದಷ್ಟು ಆರೋಪಗಳನ್ನ ಅವರು ಎಸಗಿರಬಹುದು ಅನ್ನುವಂಥದ್ದನ್ನ ಈ ಮುಖಾಂತರವಾಗಿ ನಾವಿಲ್ಲಿ ಊಹಿಸಿಕೊಳ್ಳಬಹುದಾಗಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಇನ್ನು ನಡೀತಾ ಇದೆ. ಹೀಗಾಗಿ ಬಹಳ ಆಪ್ತ ಆಗಿರುವಂತಹ ಕಾರಣದಿಂದಾಗಿ ಇವರ ಮೇಲೇನೆ ದಾಳಿಯಾಗಿದೆ. ಇವರ ನಿವಾಸದ ಮೇಲೆ ನಾವೀಗೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ, ಇವರೇ ಎಸ್ ರವಿ, ವಿಧಾನ ಪರಿಷತ್ ಸದಸ್ಯ, ಕಾಂಗ್ರೆಸ್ನಿಂದ ಆಯ್ಕೆಯಾದಂತಹ ವಿಧಾನ ಪರಿಷತ್ ಸದಸ್ಯ, DK ಶಿವಕುಮಾರ್ ಅವರ ಅತ್ಯಾಪ್ತ, ಹಾಗೆ ಒಂದು ರೀತಿಯಲ್ಲಿ ನೋಡಿದ್ರೆ ಸೋದರ ಸಂಬಂಧಿ ಇದ್ದ ಹಾಗೆ, ಮಾವನ ಮಗ, ಅವರ ಜೊತೆಗೆ ಬೆಳೆದಂಥವ್ರು. ಈಗ ನಾವು ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಸ್ ರವಿ ವಿಧಾನ ಪರಿಷತ್ ಸದಸ್ಯರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಆ ಬೋರ್ಡ್ ಇರುವಂಥದ್ದು ಏನಿದೆ ಮನೆ, ಅದು DK ಶಿವಕುಮಾರ್ ಅವರ ಅತ್ಯಾಪ್ತ ಆಗಿರುವಂಥ ಎಸ್ ರವಿ ಅವರ ತೋಟದ ಮನೆ. ಅಲ್ಲೇ ನಿನ್ನೆ CRPF ಸಿಬ್ಬಂದಿ ಎಲ್ಲ ನಿಂತು ಅವರ ಭದ್ರತೆಯಲ್ಲೇ ಗೇಟ್ ಒಳಗೂ ಕೂಡ ಯಾರನ್ನು ಹೋಗೋಕ್ಕೆಲ್ಲ ಬಿಡದೆ ಅಲ್ಲಿ ದಾಳಿ ಆಯಿತು. ಆ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ.